ಹಲೋ, ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಇವತ್ತು ನಾನು ನಿಮಗೆ ತಂಜಾವೂರು ಪೇಂಟಿಂಗ್ ತರಹನೇ ಲುಕ್ ಕೊಡುವಂತಹ ಒಂದು ಪೇಂಟಿಂಗ್ನ ನಾನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಇದಕ್ಕೆ ಯಾವುದೇ ತರಹದ ₹1 ಖರ್ಚಿಲ್ಲದೆ ನಾವು ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಪೇಂಟಿಂಗ್ ಮಾಡೋದು, ಇದಕ್ಕೆ ಏನು ಮುಖ್ಯವಾದ ಇಂಗ್ರೀಡಿಯೆಂಟ್ಸು ಆ ಪೇಂಟಿಂಗ್ ಲುಕ್ ಕೊಡೋದಕ್ಕೆ ಅನ್ನೋದನ್ನು ನಾನು ತೋರಿಸ್ತೀನಿ. ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮೇನ್ ಬೇಕಾಗಿರುವಂಥದ್ದು ಫೌಂಡೇಶನ್. ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಫೌಂಡೇಶನ್ನೇ. ಬಟ್ ನೀವೇನಂತ ಅಂದರೆ ಆ ಟೈಮಲ್ಲಿ ದೇವರಿಗೆ ಅಂತ ಹೊಸದು ಫೌಂಡೇಶನ್ ತೊಗೊಳ್ಳೋದು ಒಳ್ಳೆಯದಾಗುತ್ತೆ. ಮತ್ತು ಐಲೈನರು ಹೊಸದೇ ತೊಗೊಂಡಿದ್ದೀನಿ, ₹20 ಏನೋ ಅಷ್ಟೇ. ಮತ್ತು ಲಿಪ್ಸ್ಟಿಕ್ಕು ಲಿಪ್ಪಿಗೆ, ಹಾಗೆ ಇದು ಒಂದು ರೆಡ್ ಕಲರ್ ಶೇಡು ಫ್ಯಾಬ್ರಿಕ್ ಪೇಂಟು, ಹಾಗೆ ವೈಟ್ ಶೇಡು ಫ್ಯಾಬ್ರಿಕ್ ಪೇಂಟ್ 2 ತೊಗೊಂಡಿದ್ದೀನಿ. ನಮಗೆ ಬೇಕಾಗಿರೋದು ಬ್ರಷು. ಇದು ಬಂದು ಫೌಂಡೇಶನ್ ಅಪ್ಲಿಕೇಶನ್ಗೆ, ಇದು ಬಂದು ನಾವು ಹೈ ಹತ್ರ ಮಾಡ್ಕೊಳ್ಳೋ ಅಪ್ಲಿಕೇಶನ್ಸ್ಗೆ ಬೇಕಾಗುತ್ತೆ. ಇದಿಷ್ಟಿದ್ರೆ ನೀವು ತಂಜಾವೂರು ಸ್ಟೈಲಲ್ಲಿ ಪೇಂಟಿಂಗ್ನ ಮಾಡ್ಕೋಬೋದು. ನಾವು ಯಾವಾಗ ಬೇಕಾಗಿದ್ದರೂ ವಾಶ್ ಮಾಡ್ಕೋಬೋದು. ಈಗ ನಾವು ತಂಜಾವೂರು ಪೇಂಟಿಂಗ್ ಮಾಡಿಸ್ತೀವಿ ಅಂತಂದರೆ ಒಂದೊಂದು ಸೈನ್ಸಿಗೆ ಒಂದೊಂದು ಥರ ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇದನ್ನು ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು, ಬೇಡ ಅಂದಾಗ ವಾಶ್ ಮಾಡ್ಕೋಬೋದು ಈಸಿಯಾಗಿ. ಸೊ ಹಾಗೆ ಹೇಗೆ ಮಾಡೋದು ಇದನ್ನು ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಎಲ್ಲೂ ಲೇಟ್ ಮಾಡೋದು ಬೇಡ. ಈಗ ನಾನು ಈ ಮುಖವಾಡನ ತೊಗೊಂಡಿದ್ದೀನಿ. ಈ ಮುಖವಾಡಕ್ಕೆ ಹೇಗೆ ಪೇಂಟ್ ಮಾಡೋದು ಅನ್ನೋದು ತೋರಿಸ್ತೀನಿ ಬನ್ನಿ. ಒಂದು ನಿಮಿಷ. ಹಾಗೆ ಈ ಥರ ತಾಳಿ ನಾನು ಚಿನ್ನದ ತೊಗೊಂಡಿದ್ದು ದೇವರಿಗೆ ಅಂತಲೇ ಈ ಸತಿ ನಾನು ಸಪ್ರೇಟಾಗಿ ಈ ವಿಡಿಯೋನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಈ ವಿಡಿಯೋನ ಯಾರು ನೋಡಿಲ್ಲ ಅವರು ನೋಡ್ಕೊಂಡು ಬನ್ನಿ. ಈಗ ವಿಡಿಯೋನ ಲೇಟ್ ಮಾಡದೆ ಶುರು ಮಾಡಿಬಿಡೋಣ. ನಾನು ಈ ಥರ ಫೌಂಡೇಶನ್ನ ತೊಗೊಂಡಿದ್ದೀನಿ. ಫೌಂಡೇಶನ್ ತೆಗೆದು ಸ್ವಲ್ಪ ಈಚೆನೇ ಇಟ್ಟಿದ್ದೆ. ಅದು ಯಾಕಂದರೆ ಇದರಲ್ಲಿರುವಂಥ ಮಾಯ್ಶ್ಚರೈಸ್ ಎಲ್ಲ ಹೋಗಬೇಕು. ಯಾಕಂದರೆ ಬೇಗ ಡ್ರೈ ಆದರೆ ಅದರಿಂದ ನಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ನಾವು ಕಣ್ಣಿನ ಭಾಗ ಬಿಟ್ಟು ನಾವು ಫೌಂಡೇಶನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕಣ್ಣಿನ ಭಾಗ ಯಾಕೆ ಬಿಡ್ತಿದ್ದೀನಿ ಅಂದರೆ ನಾನು ಕಾಜಲ್ ಎಲ್ಲ ಹಾಕೋದ್ರಿಂದ ಅಲ್ಲಿ ಕಣ್ಣಿನ ಭಾಗಕ್ಕೆ ನಮಗೆ ಅವಶ್ಯಕತೆ ಇಲ್ಲ. ನಾನು ಕಿವಿಗೂ ಬಿಟ್ಬಿಡ್ತೀನಿ. ಜಸ್ಟ್ ಫೇಸ್ ಎಷ್ಟಿದೆ ಮತ್ತು ಲಿಪ್ ಹತ್ರನೂ ಬಿಡ್ತಿದ್ದೀನಿ. ಮೂಗಿಗೆ ಮತ್ತು ಲಿಪ್ಪು ಬಿಟ್ಟು ಕಣ್ಣನ್ನು ಬಿಟ್ಟು ನಾವು ಬೇರೆ ಕಡೆ ಎಲ್ಲ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಳೋಣ. ಎಲ್ಲಾದರೂ ಆಚೆ ಈಚೆ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. ನಾವು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬೋದು. ಒಂದು ಕ್ಲೀನಾಗಿರೋ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸಾರಿ, ಸ್ವಲ್ಪ ಕೋಲ್ಡ್ ಥರ ಆಗ್ತಿದೆ ಫೀಲಿಂಗು, ಅದಕ್ಕೆ ಏನು ಅಂದ್ಕೋಬೇಡಿ. ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಬಂದರೆ ಕಾಣಿಸ್ತಿದ್ಯಾ? ಈ ಥರ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾವು. ಈಗ ಇದು ಅಪ್ಲಿಕೇಶನ್ ಆಗಿದೆ. ಒಂದ್ಸತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಲ್ಲಾದರೂ ಪ್ಯಾಚಸ್ ಥರ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ಸರಿ ಮಾಡ್ಕೊಂಡ್ಬಿಡಿ. ನಾನೆಲ್ಲೂ ಪ್ಯಾಚಸ್ ಕಾಣಿಸ್ಬಾರ್ದು ಅಂತ ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಅಪ್ಲಿಕೇಶನ್ ಮುಗಿದಿದೆ. ಇಷ್ಟೇ. ಇದು ಸ್ವಲ್ಪ ಡ್ರೈ ಆಗಬೇಕು. ಇದು ಡ್ರೈ ಆದರೆ ನಿಮಗೆ ನೀಟಾಗಿ ಬೇರೆ ಎಲ್ಲ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೂ ಮುಂಚೆ ನಾನು ಇವಾಗ ಇದಕ್ಕೆ ಕಣ್ಣಿಗೆ ಮೇಕಪ್ ಮಾಡೋದು ತೋರಿಸ್ತೀನಿ. 1-2 ನಿಮಿಷ ಬಿಟ್ಬಿಡ್ತೀನಿ. ಇದು ಡ್ರೈ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ವಿಡಿಯೋನ. ಇದು ಡ್ರೈ ಆಗೋಕ್ಕೆ ಮುಂಚೆ ನನಗೆ ಎಲ್ಲಿ ಎಕ್ಸಸ್ ಅನಿಸ್ತಿದೆ ಅದನ್ನು ನಾನು ರಿಮೂವ್ ಮಾಡ್ಕೊತೀನಿ. ನನಗೆ ಎಲ್ಲಿ ಬೇಡವಾಗಿಲ್ವೋ ಈ ಥರ ಕಾಟನ್ ತಗೊಂಡು ಅಲ್ಲಿಂದ ನಾನು ಈ ಫೌಂಡೇಶನ್ನ ತೆಗಿತಾ ಇದ್ದೀನಿ.
ಐಬ್ರೋ ಪ್ಲೇಸ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ನೋಸು ಲಿಪ್ಪು ಮತ್ತು ಐಸು ರಿಮೂವ್ ಮಾಡ್ಕೊಂಡಿದ್ದೀನಿ. ನನಗೆ ಅಲ್ಲಿ ಫೌಂಡೇಶನ್ ಬೇಡ. ನಾನು ಮಾಡಬೇಕಾದ್ರೆ ಎಲ್ಲದೂ ಒಂಚೂರು ಎಕ್ಸ್ಟ್ರಾ ಹೋಗ್ಬಿಟ್ಟಿದ್ರೆ ಅದನ್ನು ಟಚಪ್ ಥರ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಫೌಂಡೇಶನ್ ಬಿಟ್ಟೋಗಿದೆಯಲ್ಲ, ಅದಕ್ಕೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಅಲ್ಲಿ ನಾನು ಕ್ಲೀನಾಗಿ ಇನ್ನೊಂದ್ಸತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ವರ್ಡ್ಸಿಂದ ಯೂಸ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಒಂದೇ ಡೈರೆಕ್ಷನಲ್ಲಿ ಯೂಸ್ ಮಾಡಿ ಫೌಂಡೇಶನ್ನ, ಆವಾಗ ಫೇಸಿಗೆ ನೀಟಾಗಿ ಕಾಣಿಸುತ್ತೆ. ನಾವು ಯಾವ್ಯಾವ ಡೈರೆಕ್ಷನಲ್ಲೂ ಯೂಸ್ ಮಾಡಿದರೆ ಹತ್ತಿರದಿಂದ ನೋಡುವಾಗ ಅದು ತುಂಬ ಹಾರ್ಡಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಒಂದೇ ಡೈರೆಕ್ಷನಲ್ಲಿ ಫೇಸ್ನ ಯೂಸ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ, ಇಲ್ಲಿ ಕೂದಲ ಹತ್ರನೂ ಸ್ವಲ್ಪ, ಕಿವಿ ಹತ್ರ ಸ್ವಲ್ಪ ಬಂದಿದೆ. ಸೊ ನಾನು ಅದನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. ರಿಮೂವ್ ಮಾಡಿ ಎಕ್ಸ್ಟ್ರಾ ಏನಾಗಿದೆ ಅದು ಬ್ರಷ್ ಸಹಾಯದಿಂದ ಸರಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಇದು ಫೇಸ್ ರೆಡಿ ಆಗಿದೆ. ಇದಕ್ಕೆ ಮೇಕಪ್ ಹೇಗೆ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಈಗ ನಾವು ಐಲೈನರ್ ತೊಗೊಳ್ಳೋದಕ್ಕಿಂತ ಮುಂಚೆ ವೈಟ್ ಇದೆಯಲ್ವಾ, ವೈಟ್ ಭಾಗನ ನಾವೇನು ಮಾಡಬೇಕು ಅಂದರೆ ಈ ಒಂದು ಬ್ರಷ್ನ ಸಹಾಯದಿಂದ ವೈಟನ್ನು ತಗೊಂಡು, ನೋಡಿ ಈ ಕಣ್ಣಿದೆಯಲ್ವಾ, ಕಣ್ಣಿನ ಒಳಗಡೆ ಭಾಗಕ್ಕೆ ಹಚ್ಕೋಬೇಕು. ಅಲ್ಲಿ ಶೇಪು ಕೊಟ್ಟಿರ್ತಾರೆ, ಅದೇ ಶೇಪ್ನ ನಾವು ಮೇಂಟೈನ್ ಮಾಡಬೇಕು. ಈ ಥರ ಕಣ್ಣಿನ ಒಳಭಾಗಕ್ಕೆ ಹಚ್ಕೋಬೇಕು. ನೋಡಿ, ಈ ಥರ ಕಣ್ಣಿನ ಒಳಭಾಗಕ್ಕೆ ಇದನ್ನ ಹಚ್ಕೋಬೇಕಾಗುತ್ತೆ. ಅಲ್ಲಲ್ಲಿ ಸ್ವಲ್ಪ ಫೌಂಡೇಶನ್ ನಾವು ಕವರ್ ಮಾಡಬೇಕು. ಎಲ್ಲಿ ಗ್ಯಾಪ್ ಅನ್ನಿಸ್ತದೆ ಅದನ್ನ ಕವರ್ ಮಾಡ್ಕೊಂಬಿಡಿ. ಆಗಲೇ ಈ ಥರ ನೋಡಿ ಡೀಟೇಲ್ ಆಗಿ ಹಚ್ಕೊಂಡಾಯ್ತು. ಈಗ ನಾವು ಮಾಡಬೇಕಾಗಿರೋದು ಬ್ಲ್ಯಾಕ್ ಕಲರ್ ಐಲೈನರ್ ತಗೋಬೇಕು. ಬ್ಲ್ಯಾಕ್ ಕಲರ್ ಐಲೈನರಿಂದ ನಾನು ಇದನ್ನ ಕ್ಯಾಮ್ರಾನ ಇನ್ನೊಂಚೂರು ಕೆಳಗಡೆ ಇಟ್ಕೊತೀನಿ, ಕಾಣಿಸುತ್ತೆ ಅಂತ. ಕಾಣಿಸ್ತಿದೆಯಲ್ಲ, ಈ ಒಂದು ಬ್ಲ್ಯಾಕ್ ಕಲರ್ ಐಲೈನರಿಂದ ನಾವೇನು ಮಾಡಬೇಕು ಅಂತಂದರೆ ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ನಿಮಗೆ ನೀಟಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಇದನ್ನು ಇಲ್ಲಿ ಏನು ಬೋಲ್ ಇದೆ, ಐಬಾಲ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ ಇದೆಲ್ಲ ಆರಿ ಬರಿಯಲ್ಲಿ ಮಾಡೋ ಅಂಥದ್ದಲ್ಲ. ಸೊ ನಾವು ಎಷ್ಟು ಟೈಮ್ ಕೊಟ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ನೀಟಾಗಿ ಬರುತ್ತೆ. ಈ ರೀತಿಯಾಗಿ ಹಚ್ಕೋಬೇಕಾಗುತ್ತೆ.
ನೋಡಿ ಈ ರೀತಿಯಾಗಿ ಕಣ್ಣುಗಳನ್ನ ಹಚ್ಕೋಬೇಕಾಗುತ್ತೆ. ಮತ್ತು ನಾವು ಈ ಕಾರ್ನರ್ಗೆ ಒಂದು ಲೈನ್ ಕೊಟ್ಟು ಅಲ್ಲಿಂದ ಈ ಕೊನೆ ತನಕನೂ ತಗೊಂಡು ಬರಬೇಕಾಗುತ್ತೆ. ಮತ್ತು ಮೇಲ್ಭಾಗಕ್ಕೂ ಕೂಡ ಸೇಮ್ ನೋಡಿ. ಫಸ್ಟು ಒಂದ್ಸತಿ ರ್ಯಾಂಡಮ್ ಆಗಿ ಹಚ್ಕೊಂಡು ಮತ್ತೆ ಇನ್ನೊಂದ್ಸತಿ ನಾವು ನೀಟಾಗಿ ಹಚ್ಕೊಳ್ಳಿ. ಈ ಥರ ಆ ಕಡೆಗೂ ಸೇಮ್ ಅದೇ ಥರ ಇನ್ನೊಂದು ಕಣ್ಣಿಗೂ ಮಾಡ್ಕೊಂಡ್ಬಿಡೋಣ. ನೋಡಿ, 2 ಕಣ್ಣಿಗೂ ನಾನು ಇವಾಗ ಹಚ್ಕೊಂಡಿದ್ದಾಯ್ತು. ಈಗ ಐಬ್ರೋಗೆ ಹಚ್ಕೊಂಡ್ಬಿಡೋಣ. ಐಬ್ರೋಗೂ ಅಷ್ಟೇ, ಇಲ್ಲೇ ಆಲ್ರೆಡಿ ಶೇಪ್ ಕೊಟ್ಟಿರ್ತಾರೆ, ಅದಕ್ಕೊಂದು ಮಾರ್ಕ್ ಹಾಕ್ಕೊಂಡು ಅದೇ ಲೈನಲ್ಲಿ ಈ ರೀತಿಯಾಗಿ ನಿಧಾನಕ್ಕೆ ಹಚ್ಕೊಂಡು ಬರಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಐಬ್ರೋ ಮುಗಿಸಿದೀವಲ್ವ, ಸೇಮ್ ಅದೇ ಥರನೇ ಇನ್ನೊಂದು ಕಡೆನೂ ಮುಗಿಸ್ಬೇಕಾಗುತ್ತೆ. ನೋಡಿ, 2 ಹಚ್ಕೊಂಡ್ಮೇಲೆ ಈ ರೀತಿಯಾಗಿ ಬಂದಿದೆ ಕಣ್ಣು, ಐಬ್ರೋಸ್ ಎಲ್ಲ. ಈಗ ನಾವು ಲಿಪ್ಸಿಗೆ ಅಲಂಕಾರ ಮಾಡ್ಕೋಬೇಕಾಗುತ್ತೆ. ಲಿಪ್ಸಿಗೆ ನಾನು ಈಗಾಗಲೇ ಲಿಪ್ಸ್ಟಿಕ್ ಒಂದು ಪರ್ಚೇಸ್ ಮಾಡಿಟ್ಕೊಂಡಿದ್ದೀನಿ ಹೊಸದು. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡ್ಕೊತೀನಿ. ಮೊದಲು ನಾವು ಲಿಪ್ಸ್ನ ಶೇಪ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಲಿಪ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೇ ಪೇಂಟಿಂಗಿಗೆ ನಾವು ಎಷ್ಟು ಕೊಡ್ತೀವಿ ಹಚ್ಚೋದಿದ್ರೆ. ಸೊ ₹1 ಖರ್ಚಿಲ್ದಿರ ನಾವು ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಇಲ್ಲಿ ಹೇರ್ ಇದೆಯಲ್ವ, ಅದಕ್ಕೂ ಅಷ್ಟೇ ಐಲೈನರಿಂದ ನಾನು ಕವರ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಅದೇ ಥರ ಈ ಕಡೆನೂ ನಾನು ಕವರ್ ಮಾಡ್ಕೊತೀನಿ.
ನೋಡಿ ಎರಡು ಕಡೆನೂ ಹೇರ್ನ ಮಾಡ್ಕೊಂಡಿದ್ದೀನಿ. ಏನು ಜೊತೆ ಒಂದು ನಿಮಿಷ ಇರು. ಮತ್ತು ಅಲ್ಲಿಂದ ಹೇರ್ ಬಂದು ನೋಡಿ ಅಲ್ಲಿಂದ ಒಂದು ಎರಡು ಹೇರ್ ಬಂದು ನಿಂತ್ಕೊಳ್ಳೋ ಥರ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕೂಡ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿ ಹೇರ್ ಬಂದು ಆಚೆ ನಿಂತ್ಕೊಂಡಿರೋ ಥರ ಕಾಣುತ್ತೆ. ಅದೇ ಥರ ಈ ಕಡೆನೂ ಈ ಕಡೆಗೂ ಅದೇ ಥರ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹೇರ್ ಬಂದು ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ಅದೇ ಥರ ಇಲ್ಲಿ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಈ ಕಡೆ ಮತ್ತು ಈ ಕಡೆ ಸೇಮ್ ಹಾಗೆ ನ್ಯಾಚುರಲ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಹೇರ್ನ ಎರಡು ಸೈಡಲ್ಲೂ. ಇದಿಷ್ಟು ಇಲ್ಲಿನ ಅಲಂಕಾರ ಮುಗ್ದಿದೆ. ಈಗ ಜ್ಯುವೆಲರ್ಸ್ ಎಲ್ಲ ಅಂಟಿಸ್ಕೊಂಡು ಲಾಸ್ಟಲ್ಲಿ ಫೈನಲ್ ಆಗಿ ಹೇಗೆ ಕಾಣಿಸ್ತಾಳೆ ಲಕ್ಷ್ಮಿ ಅನ್ನೋದನ್ನ ನಾನು ತೋರಿಸ್ತೀನಿ. ಈಗ ನಾನು ಫೇಸ್ನ ರಿವೀಲ್ ಮಾಡ್ತಿದ್ದೀನಿ. ಫೈನಲ್ ಆಗಿ ನಾನು ಒಡವೆ ಎಲ್ಲ ಹಾಕಿದ್ಮೇಲೆ ನನ್ನ ಮಹಾಲಕ್ಷ್ಮಿ ತಾಯಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಫೈನಲ್ ಆಗಿ ಮನೆಯಲ್ಲೇ ಇಷ್ಟು ಸುಂದರವಾಗಿ ನಾವೇ ರೆಡಿ ಮಾಡಬಹುದು. ಎಂಥ ಖರ್ಚಿಲ್ದಿರ ಮನೆಯಲ್ಲಿ ಸಿಕ್ಕುವಂಥ ವಸ್ತುನ ಬಳಸ್ಕೊಂಡು ನಾವು ಈ ಮುಖವಾಡನ ಯಾವ ರೀತಿ ತಯಾರು ಮಾಡಬಹುದು, ಯಾವ ರೀತಿ ಪೇಂಟ್ ಮಾಡ್ಕೋಬೋದು ಅಂತ ನೀವು ಈಗ ನೋಡಿದ್ದೀರಾ. ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ ಎಷ್ಟು ಕಳೆಕಳೆಯಾಗಿದ್ದಾಳೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ವಿಡಿಯೋನ ಫಾಲೋ ಮಾಡಿ. ನಾನು ಹಾಗೆ ಬೆಲ್ ಐಕನ್ನ ಒತ್ತೋದು ಮರಿಬೇಡಿ. ಯಾಕಂದರೆ ನಾನು ಮುಂದೆ ಹಾಕೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಇದು ನನ್ನ ಮನೆಯ ಮಹಾಲಕ್ಷ್ಮಿ. ನೋಡಿ ನನ್ನದೇ ದೃಷ್ಟಿ ಆಗೋಗ್ಬಿಟ್ಟು ನನ್ನಮ್ಮಗೆ ಎಷ್ಟು ಕಳೆಕಳೆಯಾಗಿದ್ದಾಳೆ ನನ್ನಮ್ಮ. ಒಂದೇನೋ ಮಿಸ್ಸಿಂಗ್ ಆಗ್ತಿದೆ ಅನಿಸುತ್ತೆ. ಒಂದು ನಿಮಿಷ ಅದನ್ನು ಮಿಸ್ ಆಗಿರೋದನ್ನ ಇಟ್ಬಿಟ್ಟು ಬರ್ತೀನಿ. ನೀವು ಹೇಳಿ ಏನು ಮಿಸ್ ಆಗಿತ್ತು ಅಂತ. ಈಗ ನೋಡಿ ಮಿಸ್ ಆಗಿರೋದನ್ನು ಇಟ್ಟಿದ್ದೀನಿ. ಈಗ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಹೇಳಿ. ಈ ಥರ ಈಸಿಯಾಗಿ ನಾವೇ ರೆಡಿ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಈಸಿ. ನಮಗೆ ಕೈಗೆ ಎಟುಕುವ ಬೆಲೆಯಲ್ಲಿ ಸಿಗುತ್ತೆ. ನಾವು ಹೋದರೆ ಆಲ್ಮೋಸ್ಟ್ 2,500-3,000ಇಂದಲೇ ಸ್ಟಾರ್ಟ್ ಆಗುವಂಥ ತಂಜಾವೂರು ಪೇಂಟಿಂಗ್ನ ನಾವು ಮನೆಯಲ್ಲಿ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಸುಂದರವಾಗಿದ್ದಾಳೆ ಅಮ್ಮ ಅಲ್ವಾ. ಸೈಡಿಂದ ನೋಡಿ ಹೇಗೆ ಕಾಣುತ್ತಾರೆ. ಈ ಕಡೆ ಸೈಡ್ ಲುಕ್ ನೋಡಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.